ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಭಯ ಬೀಳೋದಕ್ಕೆ ಹೋಗಬೇಡಿ. ಏನು ಅಂತ ಹೇಳಿದ್ರೆ ಆಲ್ರೆಡಿ ಗ್ರಹಣ ಅನ್ನೋದು ಶುರುವಾಗಿದೆ. ಸೊ ರಾತ್ರಿ ಸಮಯದಲ್ಲಿ ನಮಗೆ ಸೂರ್ಯಗ್ರಹಣ ಅನ್ನೋದು ಇದೆ. ಇನ್ನೇನು ಈ ಗ್ರಹಣ ಅನ್ನೋದು ನೈಟು 2:22 ತನಕ ಇದೆ. ಸೊ ನೈಟ್ ಇರೋದ್ರಿಂದ ಈ ಸೂರ್ಯಗ್ರಹಣ ಅನ್ನೋದು ನಮಗೆ ಇಲ್ಲ. ಬಟ್ ಮನೇಲಿ ಕೆಲವರು ಹೇಳ್ತಿರ್ತಾರೆ ಅಲ್ವಾ, ನೀರು ಕುಡಿಬಾರ್ದು, ಈ ಟೈಮಲ್ಲಿ ಊಟ ಮಾಡಬಾರ್ದು, ಮತ್ತು ಮಲಗಬಾರ್ದು ಅಂತೆಲ್ಲ ಹೇಳಿ. ಸೊ ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಗ್ರಹಣ ನಮಗೆ ಇಲ್ಲದೆ ಇರೋದ್ರಿಂದ ಈ ಥರ ನೀವು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿರೋ ವಿಷಯಗಳನ್ನ ಈ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ಊಟ ಮಾಡಿ. ಆಲ್ರೆಡಿ ಊಟ ಮಾಡಿರ್ತೀರ. ಮತ್ತು ನೀವು ಮನೆ ಒಳಗಡೆ ವಾಕಿಂಗು ಸಹ ಮಾಡ್ಬೋದು. ಮತ್ತು ಏನಾದರೂ ದಾಹ ಆದರೆ ನೀರನ್ನು ಸಹ ಕುಡಿಬೋದು. ಮತ್ತು ವಾಶ್ರೂಮ್ ಎಲ್ಲನೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅದೇ ರೀತಿ ಮಿಡ್ನೈಟಲ್ಲಿ ಏನಾದರೂ ಹೊಟ್ಟೆ ಹಸಿವಾದರೆ ನೀವು ಫ್ರೂಟ್ಸ್ ತಗೊಳ್ಳೋದು ಅಥವಾ ನೀರು ಕುಡಿಯೋದು, ಈ ರೀತಿಯೂ ಸಹ ನೀವು ಮಾಡ್ಬೋದು. ಮತ್ತು ನೀವು ಈ ಗ್ರಹಣದ ಸಮಯದಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆನೂ ಸಹ ಮಾಡ್ಬೋದು. ಸೊ ಕೆಲವ್ರು ಹೇಳ್ತಾರೆ ಗ್ರಹಣದ ಸಮಯದಲ್ಲಿ ನಿದ್ದೆ ಮಾಡಬಾರ್ದು, ಮಗುಗೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ. ಸೊ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ಸೊ ನೀವು ಆರಾಮಾಗಿ ಮಲ್ಕೊಂಡು ನಿದ್ದೆನೂ ಸಹ ಮಾಡ್ಬೋದು. ಮತ್ತು ನಿದ್ದೆ ಮಾಡುವಾಗ ಲೆಫ್ಟ್ ಸೈಡ್ ಮಲ್ಕೊಬೇಕು, ರೈಟ್ ಸೈಡ್ ಮಲ್ಕೊಬಾರ್ದು. ಮತ್ತು ಇನ್ನೂ ಅಲುಗಾಡಬಾರ್ದು, ಒಂದೇ ಸೈಡ್ ಇರಬೇಕು, ಸ್ಟ್ರೈಟಾಗಿರಬೇಕು, ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ಸೊ ಇದೆಲ್ಲ ಸುಳ್ಳು. ನಿಮ್ಗೆ ಯಾವ ಸೈಡು ಕಂಫರ್ಟಬಲ್ ಆಗಿದೆಯೋ ಆ ಸೈಡು ನೀವು ಮಲ್ಕೊಂಡು ಆರಾಮಾಗಿ ನಿದ್ದೆನೂ ಸಹ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.